ಈಗ ನಿಮ್ಮ ಸಮಾಜದ ಮುಖಂಡರು ಅಂತ ಹೇಳಿದ್ರಿ ಸರ್, ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರಿಗೆ ಅನ್ಯಾಯ ಮಾಡ್ತಾ ಅನ್ಸುತ್ತೆ ಸರ್. ಬಿಜೆಪಿ ಅವ್ರಿಗೆ ಅನ್ಯಾಯ ಅಂದ್ರೆ ಹೇಗಿಲ್ರಿ? ಅಲ್ಲ, ಯತ್ನಾಳ್ ಅವ್ರಿಗೆ ಬಿಜೆಪಿ ಅವರು ಅನ್ಯಾಯ ಮಾಡಿದ್ರ ಅಂತ. ಅಲ್ಲ, ಅವರ ಆಂತರಿಕ ವಿಷಯವನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಮತ್ತು ಯತ್ನಾಳ್ ಅವರು ಬೆಳೆದು ಬಂದಿದ್ದೇ ಬೇರೆ. ಅದು ನಾವು ಅದಕ್ಕೆ ಪಟ್ಟ ಕಟ್ಟೋದು ಕಮ್ಯುನಲ್ ಪಕ್ಷ ಅಂತಲೇ ಕಟ್ತೀವಿ. ನಾವು ಜಾತ್ಯತೀತ ಪಕ್ಷದಲ್ಲಿ ಬಂದವರು. ಈ ನಮ್ಮ ನಿಲುವೇ ಬೇರೆ, ಅವ್ರ ನಿಲುವೇ ಬೇರೆ. ಅವ್ರು ಬೆಳೆದು ಬಂದಿದ್ದೇ ಬೇರೆ. ಈಗ ಅದು ಯಾವ ರೀತಿ ಸಂಗಮ ಆಗ್ತೈತೆ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ಅಲ್ಲಿ ವಿಚಾರಗಳು ಏನೇ ಇದ್ರೂ ಸಹಿತ ಹೈಕಮಾಂಡ್ ಡಿಸಿಷನ್ ತೊಗೊತೈತೆ ಅದನ್ನು. ನಿಮ್ಮ ಮುಂದೆ ಏನಾದರೂ ಈ ಉಚ್ಚಾಟನೆ ಬಗ್ಗೆ ಆ ಥರದ ನೋವು ಏನಾರ ತೋಡ್ಕೊಂಡ್ರೆ? ಅಲ್ಲ, ಉಚ್ಚಾಟನೆ ಆಗಿದ್ರ ಬಗ್ಗೆ ಹೇಳ್ಕೊಂಡ್ರೆ, ಯಾಕಂದ್ರೆ ಈಗ ಅದೇ ಚರ್ಚೆ ಎಲ್ಲ ಕಡೆ ಇದೆಯಲ್ಲ, ಅದನ್ನೇ ಅವ್ರು ಹೇಳಿದರು. ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಿದೆ ಹೊರತಾಗಿ ಮುಂದೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಇದೊಂದು ಕ್ಯಾಶುವಲ್ ಭೇಟಿನ ಅಥವಾ ಏನಾರ ಅಜೆಂಡಾ ಆಯ್ತು? ಇಲ್ಲ, ಕ್ಯಾಶುವಲ್ ಭೇಟಿ. ಹೊಟ್ಟೆ ಹಸಿದಾಗ ಅಲ್ಲಿ ಹೋಗಿ ಟಿಫಿನ್ ಮಾಡೋದ್ರ ಬಗ್ಗೆ ಭೇಟಿ. ಈಗ ನಿಮ್ಮ ಸಮಾಜದ ಮುಖಂಡರು ಅಂತ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರಿಗೆ ಅನ್ಯಾಯ ಮಾಡ್ತಾ ಅನ್ಸುತ್ತೆ ಸರ್. ಬಿಜೆಪಿ ಅವ್ರಿಗೆ ಅನ್ಯಾಯ ಅಂದ್ರೆ ಹೇಗಿಲ್ರಿ? ಅಲ್ಲ, ಯತ್ನಾಳ್ ಅವ್ರಿಗೆ ಬಿಜೆಪಿ ಅವರು ಅನ್ಯಾಯ ಮಾಡಿದ್ರ ಅಂತ. ಅಲ್ಲ, ಅವರ ಆಂತರಿಕ ವಿಷಯವನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಮತ್ತು ಯತ್ನಾಳ್ ಅವರು ಬೆಳೆದು ಬಂದಿದ್ದೇ ಬೇರೆ. ಅದು ನಾವು ಅದಕ್ಕೆ ಪಟ್ಟ ಕಟ್ಟೋದು ಕಮ್ಯುನಲ್ ಪಕ್ಷ ಅಂತಲೇ ಕಟ್ತೀವಿ. ನಾವು ಜಾತ್ಯತೀತ ಪಕ್ಷದಲ್ಲಿ ಬಂದವರು. ಈ ನಮ್ಮ ನಿಲುವೇ ಬೇರೆ, ಅವ್ರ ನಿಲುವೇ ಬೇರೆ. ಅವ್ರು ಬೆಳೆದು ಬಂದಿದ್ದೇ ಬೇರೆ. ಈಗ ಅದು ಯಾವ ರೀತಿ ಸಂಗಮ ಆಗ್ತೈತೆ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ಅಲ್ಲಿ ವಿಚಾರಗಳು ಏನೇ ಇದ್ರೂ ಸಹಿತ ಹೈಕಮಾಂಡ್ ಡಿಸಿಷನ್ ತೊಗೊತೈತೆ ಅದನ್ನು. ನಿಮ್ಮ ಮುಂದೆ ಏನಾದರೂ ಈ ಉಚ್ಚಾಟನೆ ಬಗ್ಗೆ ಆ ಥರದ ನೋವು ಏನಾರ ತೋಡ್ಕೊಂಡ್ರೆ? ಅಲ್ಲ, ಉಚ್ಚಾಟನೆ ಆಗಿದ್ರ ಬಗ್ಗೆ ಹೇಳ್ಕೊಂಡ್ರೆ, ಯಾಕಂದ್ರೆ ಈಗ ಅದೇ ಚರ್ಚೆ ಎಲ್ಲ ಕಡೆ ಇದೆಯಲ್ಲ, ಅದನ್ನೇ ಅವ್ರು ಹೇಳಿದರು. ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಿದೆ ಹೊರತಾಗಿ ಮುಂದೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಇದೊಂದು ಕ್ಯಾಶುವಲ್ ಭೇಟಿನ ಅಥವಾ ಏನಾರ ಅಜೆಂಡಾ ಆಯ್ತು? ಇಲ್ಲ, ಕ್ಯಾಶುವಲ್ ಭೇಟಿ. ಹೊಟ್ಟೆ ಹಸಿದಾಗ ಅಲ್ಲಿ ಹೋಗಿ ಟಿಫಿನ್ ಮಾಡೋದ್ರ ಬಗ್ಗೆ ಭೇಟಿ.